ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇದು ಎಷ್ಟನೇ ವ್ಲಾಗ್ ಅಂದರೆ 36 ಎಷ್ಟು ಆಗಿಬಿಟ್ಟಿದೆ. ಎಷ್ಟನೇ ವ್ಲಾಗ್ ನೀಟಾಗಿ ಗೊತ್ತಿಲ್ಲ. ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಿದ್ದೆ. 2 ದಿವಸ ಬಿಟ್ಟಿದ್ದೀನಿ ಗುರು, 2 ದಿವಸ ವ್ಲಾಗ್ ಹಾಕೇ ಇಲ್ಲ. ಇನ್ಮೇಲೆ ಪಕ್ಕ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಹಂಗೆ ಇದು IRS ಸ್ಟ್ರೀಮ್ ಮಾಡ್ತಿದ್ದೀನಲ್ಲ, ಆ ಕ್ಲಿಪ್ಸ್ ಇದಕ್ಕೆ ಜಾಯಿನ್ ಮಾಡಿಬಿಟ್ಟು ಲೆಂತಿ ವೀಡಿಯೋ ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ ಇನ್ನೂ ಕಂಟೆಂಟೇ ಸಿಗೋಲ್ಲ. ನಾವು ಡೈಲಿ ನೋಡಿರ್ತೀವಿ ನಾನು ವ್ಲಾಗಲ್ಲಿ ಎದ್ದೇಳೋದು, ಕಾಲೇಜ್ಗೆ ಹೋಗೋದು, ಬರೋದು, ವರ್ಕೌಟ್ ಮಾಡೋದು, ಅಂಗಡಿಗೆ ಹೋಗೋದು, ಸಾಮಾನು ತರೋದು, ಬರೀ ಇದೆ ನೋಡಿರ್ತೀರ. ಅದಕ್ಕೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸೋದು, ಅದಕ್ಕೋಸ್ಕರ. ಮತ್ತು IRS ಸ್ಟ್ರೀಮ್ ಯಾರ್ಯಾರು ನೋಡಿರಲ್ಲ ಅವ್ರಿಗೆಲ್ಲ ಇದ್ರಲ್ಲಿ ನೋಡ್ಬೋದು, ಅವರೆಲ್ಲ ಇದ್ರಲ್ಲಿ ನೋಡ್ಬೋದು. ಬೆಸ್ಟ್ ಆಫ್ ತೆಗ್ದು ಹಾಕ್ತೀನಿ. ಹೋಗಿ ಇವಾಗ ಕಾಲೇಜ್ಗೆ ಹೋಗಬೇಕು. ನಮ್ಮ ಅಮ್ಮ ತಿಂಡಿ ಮಾಡಿದ್ರು ಇನ್ನೂ ಗೊತ್ತಿಲ್ಲ. ಇನ್ನೂ ಅನ್ನಕ್ಕೆ ಇವಾಗ 6 ತೆಗ್ದೈತೆ, ಅಂದರೆ ಇನ್ನೂ ಆಗಿಲ್ಲ ತಿಂಡಿ ಅಂತ ನೋಡಿ. ಗೊಜ್ಜು ಮಾಡಿರಬೇಕು. ಚಿತ್ರಾನ್ನ ಗೊಜ್ಜು ಮಾಡೈತೆ. ಇವತ್ತು ಚಿತ್ರಾನ್ನ ತಿಂದು ಕಾಲೇಜ್ಗೆ ಹೋಗಿ, ಕಾಲೇಜಿಂದ ಬಂದು IRS ಸ್ಟ್ರೀಮಿಂದ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಓಕೆ ಗೈಸ್, ನಾನು ಇವಾಗ ತಿಂಡಿ ತಿನ್ನಬೇಕು. ನಮ್ಮ ಅಮ್ಮ ಬಂದು ಕೈ ಕಲಿಸಿದ್ಮೇಲೆ ತಿಂಡಿ ತಿನ್ನೋಣ. ಗೈಸ್, ಕೊನೆಗೂ ಚಿತ್ರಾನ್ನ ಕೈ ಕಲಿಸಿದ್ದಾಗಿದೆ. ಯಾವ ಚಿತ್ರಾನ್ನ ಇದು ಗೈಸ್? ಇದು ಹುಣ್ಸೆಕಾಯಿ ಚಿತ್ರಾನ್ನ ಅಂತೆ. ಹುಣ್ಸೆಕಾಯಿ ಗೈಸ್, ಹುಣ್ಸೆಕಾಯಿ ಚಿತ್ರಾನ್ನ ಏನೋ ಹುಣ್ಸೆಕಾಯಿ ಚಿತ್ರಾನ್ನ ಗೈಸ್ ಇದು. ಗಾಯ್ಸ್, ಕೊನೆಗೂ ರೆಡಿ ಆದೆ ನೋಡಿ ಗೈಸ್. ಹಿಂಗಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಕಮೆಂಟ್ ಮಾಡಿ. ಇವತ್ತು ಬ್ಲ್ಯಾಕ್ ಕಲರ್ದು ಹಾಕಿಬಿಟ್ಟಿದ್ದೀನಿ, ಉಡ್ಡಿ ಅಪ್ಪರ್ ಹಾಕೊಂಡಿಲ್ಲ, ಯಾಕಂದರೆ ಇವತ್ತು ಸ್ಪೆಷಲಾಗಿರಲಿ ಅಂತ. ನೋಡೋಣ ಗೈಸ್. ಹೊರಗಡೆ ಬೇರೆ ಸ್ವಲ್ಪ ಬಿಸಿ ಐತೆ, ಬಿಸಿ ಐತೆ ಅಂತ ಇದ್ದೀನಿ. ಬಿಸಿಲೈತೆ, ನೋಡೋಣ ಸೆಕೆ ಆಗುತ್ತೋ ಇಲ್ವೋ ಅಂತ ಕಾಲೇಜಿಂದ ಬಂದಮೇಲೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಕಾಲೇಜಿಂದ ಬಂದಮೇಲೆ ಸಿಗೋಣ. ಗಾಯ್ಸ್, ಇವಾಗ ತಾನೇ ಕಾಲೇಜಿಂದ ಬಂದು ಊಟ ತಿನ್ನೋಕ್ಕೆ ಕುಂತಿದ್ದೀನಿ ನೋಡಿ ಗೈಸ್. ಚಿತ್ರಾನ್ನ ಗೊಜ್ಜು ಉಳ್ಸೊಪ್ಪು ವೀಡಿಯೋ ಇನ್ನೂ ಎಡಿಟ್ ಮಾಡ್ತಾಯಿದ್ದೀನಿ. ಅದು ಕೂಡ ಎಡಿಟ್ ಮಾಡಿ ಇವತ್ತಿನ ವೀಡಿಯೋಗೆ ಹಾಕ್ಬಿಡ್ಬೇಕು. ಕ್ರೇಜಿ ಡೇರ್ ಚಾಲೆಂಜ್ ಮಾಡಿದ್ದಲ್ಲ ಅದ್ರದ್ದು, IRS ಸ್ಟ್ರೀಮ್ದು, ಅದನ್ನು ಹಾಕಬೇಕು. ಈಗ ಫಸ್ಟು ಊಟ ತಿಂದ್ಬಿಟ್ಟು ಹಾಕೋಣ. ಅವಲೇ ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ. ಈಗ ಊಟ ತಿನ್ನಬೇಕು. ಊಟ ತಿಂದ್ಬಿಟ್ಟು ಹಾಕೋಣ. ಅಷ್ಟಕ್ಕೆ ನೀವು ಇದನ್ನು ನೋಡ್ಕೊಬನ್ನಿ, IRS ಡೇರಿಂದು ನೋಡ್ಕೊಂಬನ್ನಿ. ಗೈಸ್, ಡೇರ್ ನೆಕ್ಸ್ಟ್ ಏನಾದರೂ ಕೊಡಿ ಗೈಸ್, ನಿಮಗೋಸ್ಕರ ಫುಲ್ ಇರ್ತೀನಿ ಇವತ್ತು. ಓಕೆ, 8 ವಾಚಿಂಗ್ ಹೋಗ್ಬಿ. ಡ್ಯಾನ್ಸ್ ಫಾರ್ 5 ಮಿನಿಟ್ಸು. ಓಕೆ, ನಮ್ಮ ಸ್ಯಾಮ್ ಬ್ರೋ ಅವರು ಒಂದು ಡೇರ್ ಕೊಟ್ಟವ್ರೆ. ಅದು ಆ ಡೇರ್ ಏನು ಅಂದರೆ ಡ್ಯಾನ್ಸ್ ಫಾರ್ 5 ಮಿನಿಟ್ಸ್ ಅಂತೆ. 5 ಮಿನಿಟ್ಸ್ ಜಾಸ್ತಿ ಆಯಿತು ಬ್ರೋ, ಅದಕ್ಕೋಸ್ಕರ ನಾನು ರೆಡ್ಯೂಸ್ ಮಾಡಿ ಎಷ್ಟಕ್ಕೆ ಅಂದರೆ 1 ಮಿನಿಟು ಮಾಡ್ಕೊತಾ ಇದ್ದೀನಿ. ನಾವೇನು ಹಾಕ್ತೀನಿ ಈಗ ಡೇರ್ ಕೊಟ್ಟವ್ರೆ. ಏನು ಅಂದರೆ ಇದು ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಮಾಡ್ಬೇಕಂತೆ. ಮಾಡೋಣ ಬನ್ನಿ ಗಾಯ್ಸ್. ಈಗ ಇದ್ರ ಮೇಲೆ ಮಾಡಲ್ಲ, ಇದ್ರ ಮೇಲೆ ಮಾಡ್ತೀನಿ ತಡೀರಿ ಗೈಸ್. ಫಸ್ಟು ಫುಲ್ ಪ್ರಿಪೇರ್ ಆಗಿಬಿಡ್ಬೇಕು ಗೈಸ್. ನನ್ನ ಪ್ರಾಣ ಒತ್ತೆ ಇಟ್ಟು ಮಾಡ್ತಾ ಇದ್ದೀನಿ ಈ ಡೇರ್ನ. ತಡೀರಿ ಗೈಸ್. ಗೈಸ್, ಹೆವಿ ಇದು. ಈಗ ಮಾಡೋಕ್ಕೆ ಗುಂಡಿಗೆ ಇರಬೇಕು. ಮಾಡ್ತಾ ಇದ್ದೀನಿ ತಡೀರಿ ಗಾಯ್ಸ್. ಕೊನೆಗೂ ಮಾಡೇ ಬಿಟ್ಟ. ಡ್ಯಾನ್ಸ್ ಫಾರ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕಾಡಿನ ಸಾಲಿನಲ್ಲಿ. ಗೈಸ್, ಅದಕ್ಕೆ ಹಿಂಗೆ ಸ್ಟೆಪ್ ಹಾಕೋಣ. ನಾನು ಚೈಲ್ಡ್ ಥರ ಹಾಕ್ತಾ ಇದ್ದೀನಿ. ನಿಮ್ಮ ಮೀಸೆಯಲ್ಲಿ ಇರೋ ಒಂದು ಏರ್ನ ಕಿತ್ತಾಕಿ ಬ್ರೋ, ಪ್ಲೀಸ್. ಗೈಸ್, ನನ್ನ ಮೀಸೆನ ಕಿತ್ತಾಕಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಒಂದೇ ಒಂದು ಮೀಸೆನಂತೆ. ಗೈಸ್, ಬಂದ್ಬಿಡ್ತು ನೋಡಿ ಗೈಸ್. ಒಂದೇ ಒಂದು ಮೀಸೆ ಸುಮ್ಮನೆ ಹಿಂಗೆ ಹೇಳ್ದೆ ಬಂದ್ಬಿಡ್ತು. ನಿಮ್ಗೋಸ್ಕರ ಏನೇನೋ ಮಾಡ್ತೀನಿ, ಇದು ಮಾಡೋಕ್ಕಾಗಲ್ವಾ? ಒಂದು ಮೀಸೆ ಕಿತ್ತೇ ಹಾಕ್ಬಿಟ್ಟೆ ಗೈಸ್. ಈ ಮೀಸೆ ಅದೇನು ಅನ್ಯಾಯ ಮಾಡಿತ್ತೋ ಗೊತ್ತಿಲ್ಲ, ಕೊನೆಗೂ ಮೀಸೆ ಕಿತ್ತೇ ಹಾಕ್ಬಿಟ್ಟೆ. ನಿಮ್ಗೆ ಕಾಣಿಸ್ತಾಯ್ತಾ ಮೀಸೆ?
ಇವಾಗ ನೋಡಿ ಗೈಸ್, ಇವಾಗ ಕಾಣಿಸ್ತಿರ್ಬೋದು. ಓಕೆ, ಒಂದು ಈ ಪೇಪರ್ ಮೇಲೆ ಹಾಕಿ ತೋರಿಸ್ತೀನಿ ತಡೀರಿ. ಹಾಂ ಗೈಸ್ ನೋಡಿ ಗೈಸ್, ಕೊನೆಗೂ ಮೀಸೆನೇ ಕಿತ್ತಾಕ್ಬಿಟ್ಟೆ. ಈಗ ಅಲ್ಲಿ ಗೈಸ್ ಮೀಸೆನೇ ಕಿತ್ತಾಕ್ಬಿಟ್ಟೆ. ನಿಮಗೋಸ್ಕರ ಏನೇನೋ ಮಾಡಿಸ್ತೀನಿ ಗೈಸ್. ಇದಕ್ಕಾದ್ರೆ ನೀವು ಬೇಗ ಬೇಗ ಆರ್ಟ್ ಹಾಕಿ ಗೈಸ್. 20 ಸೆಕೆಂಡು ನಾನು ಕುಂತಿರೋ ಹತ್ರ ಕುಕ್ಕೋಬಿಟ್ಟು ಸೂಪರ್ ಸ್ಟಾರ್ ಅನ್ಬೇಕಂತೆ. ನಾನು ಸೂಪರ್ ಸ್ಟಾರ್ ಅನ್ಬೇಕಂತೆ. 20 ಸೆಕೆಂಡ್ ಮಾಡೋಕ್ಕಾಗಲ್ಲ ಗೈಸ್. ನೋಡಿ ಗೈಸ್, ಹಿಂಗೆ ಕುಕ್ಕಂಡು ನಾನು ಸೂಪರ್ ಸ್ಟಾರ್ ಅನ್ಬೇಕಂತೆ ಗೈಸ್. ಎಂತ ಡೇರ್ ಕೊಟ್ಟವ್ರು ನೋಡಿ. ನಾನು ಇಲ್ಲಿ ಕುಕ್ಕೋಬಿಟ್ಟು ಕೈ ಮೇಲ್ಗಡೆ ಎತ್ಬಿಟ್ಟು ನಾನು ಸೂಪರ್ ಸ್ಟಾರ್ ಅನ್ಬೇಕಂತೆ. 20 ಸೆಕೆಂಡು. ನಾನು ಸೂಪರ್ ಸ್ಟಾರ್. ಓಕೆನಾ ಗೈಸ್? ನೋಡಿ ಗೈಸ್, ಆ ಡೇರ್ ಕೂಡ ಮಾಡಿಬಿಟ್ಟೆ. ನಿಮ್ಮ GF ನೇಮ್ ಆನ್ಸರ್ ಮಾಡಿ. ಇಲ್ಲ ಬ್ರೋ, ನಂಗೆ GF ಇಲ್ಲ ಬ್ರೋ. ಐ ಆಮ್ ಸಿಂಗಲ್ ಆಗಿದ್ದೀನಿ ಗುರು. ಸಿಂಗಲ್ ಲೈಫೇ ಆರಾಮ್. ನೀವು ಅಷ್ಟೇ, ಯಾರು ಕೂಡ ಲವ್ ಮಾಡೋಕೆ ಹೋಗ್ಬೇಡಿ. ಲವ್ ಮಾಡಿದ್ರೆ ನೆಮ್ಮದಿನೇ ಇರಲ್ಲ ಗೈಸ್. ಅದಕ್ಕೋಸ್ಕರ ಕೊನೆವರೆಗೂ ಸಿಂಗಲ್ ಆಗೇ ಉಳಿದ್ಬಿಡಿ ಹೇಳ್ತೀನಿ. ಸುಮ್ಮನೆ ಒಬ್ಬೊಬ್ರು ಇರ್ತಾರೆ ಅಮರ ಪ್ರೇಮಿ ಥರ ಲವ್ ಮಾಡಿ ಕೊನೆಗೆ ಯಾವುದೋ ಮೋರಿ ಹತ್ರ ಹೋಗಿ ಬಿದ್ದಿರ್ತಾರೆ. ಒಬ್ಬೊಬ್ರು ಹೇಳ್ತೀರ ಗೈಸ್, ಮಾಡಿದ್ರೆ ಇದು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರೋರ ಹತ್ರ ಲವ್ ಮಾಡಿ. ತಿರ್ಗಾ ಬಿಟ್ಟೋಗಂಗೆ ಮಾಡ್ಕೊಂಡು ಸುಮ್ಮನೆ ಎಲ್ಗುರು ಎಷ್ಟೊಂದು ಲವ್ಗಳು ಸಕ್ಸಸ್ ಆಗಿಂದ ಫೇಲ್ಯೂರ್ ಆಗಿರೋದೇ ಜಾಸ್ತಿ. ಅದಕ್ಕೋಸ್ಕರ ನೋ ಲವ್, ನೋ ಮ್ಯಾರೇಜ್, ನೋ ಲವ್ ಗೈಸ್. ಇವಾಗ ನಮಗೆ ಒಂದು ಡೇರ್ ಕೊಟ್ಟವ್ರೆ. ಆ ಡೇರ್ ಏನು ಅಂದರೆ ಕಣ್ಣು ಮುಟ್ಟಿಸ್ದಿಲ್ದಂಗೆ 1 ನಿಮಿಷ ಕಾಲ ಇರಬೇಕಂತೆ. ಓಕೆ ಗೈಸ್, ಇರೋಣ ಬನ್ನಿ. 1 ನಿಮಿಷ ಕಣ್ಣು ಮುಟ್ಟಿಸ್ದಿಲ್ದಂಗೆ ಇರೋಣ. ಮೈ ಟೈಮ್ ಸ್ಟಾರ್ಟ್ ನೌ. 1 2 3 4 25 26. ಅಯ್ಯೋ ಗೈಸ್ ತೋ ಗೈಸ್ 26 ಸೆಕೆಂಡ್ಗೆ ಮಿಡೋಗ್ಬಿಟ್ಟೆ. ನಾನಂತೂ ಸುಮ್ಮನೆ ಬಿಡಲ್ಲ ಗೈಸ್. ಪಕ್ಕ ಮಾಡೇ ಮಾಡ್ತೀನಿ ತಡೀರಿ. 30 31 32 33 ಗೈಸ್, ನಾವು ಯಾವಾಗ ಕರೆಕ್ಟಾಗಿ ಕಣ್ಣು ಜಾಸ್ತಿ ತೆಗಿಯಕ್ಕೆ ಹೋಗ್ತೀವೋ ಅವಾಗ ಮುಚ್ಚಿಬಿಡ್ತೀವಿ ಗೈಸ್. ಗುರು ಈಗ ಒಂದು ಡೇರ್ ಕೊಟ್ಟವ್ರೆ. ಏನು ಅಂದರೆ ಎಸ್ ಅಂತ 1 ನಿಮಿಷ ಹೇಳ್ಬೇಕಂತೆ ಕಂಟಿನ್ಯೂಸ್ಲಿ. ಹೇಳೋಣ ಬನ್ನಿ. ಎಸ್ ಕಾಕ ಕೊನೆಗೂ 1 ನಿಮಿಷ ಎಸ್ ಅಂತ ಕಂಟಿನ್ಯೂಸ್ಲಿ ಅಂದೇ ಬಿಟ್ಟೆ. ಸಾಕೋರಿ ಅಂದರೆ ಟೈಮ್ ಮುಗೀತು ಅಂತ. ನಿಮ್ಮ ಪಕ್ಕದಲ್ಲಿ ಇರುವ ಯಾವುದಾದರೂ ಒಂದು ವಸ್ತುವನ್ನ ತೆಗೆದುಕೊಂಡು ಅದಕ್ಕೆ ಯಾವುದಾದರೂ ಒಂದು ಹೆಸರು ಕೊಟ್ಟು ಅದರ ಜೊತೆ ಮಾತಾಡು 1 ನಿಮಿಷ. ಮೀಸೆ ರಾಜ ಗೈಸ್. ಇವಾಗ ನಮಗೆ ಒಂದು ಡೇರ್ ಕೊಟ್ಟಿದ್ದಾರೆ. ಆ ಡೇರ್ ಏನು ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೋಬೇಕಂತೆ. ಮತ್ತು ನಮ್ಮ ಫ್ರೆಂಡು ಒಂದು ವಸ್ತು ಕೊಡ್ತಾರಂತೆ. ಅವ್ರು ಏನೇನು ವಸ್ತು ಕೊಡ್ತಾರೋ ಅದನ್ನು ನಾನು ಹಂಗೆ ಕಣ್ಣು ಮುಚ್ಕೊಂಡು ಪ್ರೆಡಿಕ್ಟ್ ಮಾಡಬೇಕಂತೆ. ಅದಕ್ಕೋಸ್ಕರ ಬಟ್ಟೆ ಕಟ್ಕೊತಾ ಇದ್ದೀನಿ. ಕಣ್ಣಿಗೆ ಕಟ್ಕೊಳ್ಳೋಣ ಬನ್ನಿ ಗೈಸ್. ಆಮೇಲೆ ಕರೆದ್ಬಿಟ್ಟು ವಸ್ತು ಕೊಡೋಕ್ಕೆ ಹೇಳೋಣ. ಆಮೇಲೆ ನಾನು ಇಟ್ಕೊಂಡು ಏನು ವಸ್ತು ಅಂತ ಹೇಳ್ತೀನಿ. ಬಾರೋ ಕೈ ಮುಂದೆ ಕೈಯಾ? ಓಕೆ ಗೈಸ್, ಏನೋ ಕೊಟ್ಟವನೇ ಕೈಗೆ. ಕಾಣಿಸ್ತಾ ಐತೆ ಫೋನಲ್ಲಿ ನೋಡು ಗೈಸ್. ಕೊನೆಗೂ ಏನೋ ಕೊಟ್ಟವನೇ. ಸ್ಪ್ರೇ ಇದ್ದಂಗೆ ಐತೆ. ಸ್ಪ್ರೇ ಹೊಡಿಬೋದಾ? ಹೊಡಿಯಂಗಿಲ್ವಾ ಗೈಸ್? ಕರೆಕ್ಟ್ ಇಷ್ಟುದ್ದ ಐತೆ. ಯಾವುದು ವಾಲಿನೋನಾ? ಪಕ್ಕ ಅದೇ ಇದು ವಾಲಿನೋ ಸ್ಪ್ರೇ. ಅದೇ ಗೈಸ್, ಸ್ಮೂತಾಗಿ ಇರ್ತದಲ್ಲ. ಏನಾದ್ರು ಕೈ ಕಾಲು ನೋವು ಬಂದರೆ ಇದು ಕಟ್ಕೊಂಡು ಹೊಡಿಯೋದು. ಹೆವಿ ಟೈಟಾಗಿ ಕಟ್ಕೊಬಿಟ್ಟಿದ್ದೀನಿ. ಕಣ್ಣು ಬೇರೆ ನೋವ್ತಾ ಐತೆ. ಆದರೆ ಬಿಚ್ಚಲ್ಲ ಗೈಸ್, ಪಕ್ಕ ಅದಂತ ಬಿಚ್ಚಲ್ಲ ಗೈಸ್. ಇದೇನು ಪುಡಿ ಎಲ್ಲ ಐತೆ ಒಳಗಡೆ. ಪಕ್ಕ ಅದೇ ಸ್ಪ್ರೇನಾ? ಹೊಡೆದು ಬೇರೆ ನೋಡಂಗಿಲ್ವಂತೆ. ಬೇರೆ ಸ್ಪ್ರೇ ಒಟ್ಟರೆ ಕರೆಕ್ಟಾಗಿ ಲಿಂಕ್ ಕೊಟ್ಟಿದ್ದೀನಿ. ಲಿಂಕ್ ಮಾಡಿದ್ದೀನಿ. ವಾಲಿನ ಸ್ಪ್ರೇ ಅಲ್ಲ ಇದು. ಏನಾರು ನೋವು ಬಂದರೆ ಇಟ್ಕೊಳ್ಳೋದು. ಓಕೆ ಗೈಸ್, ಈಗ ತಿರ್ಗಾ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋಣ ಬನ್ನಿ ಗೈಸ್. ಇದು ವ್ಯಾಸ್ಲಿನ್ ಕರೆಕ್ಟಾ ಗೈಸ್? ವ್ಯಾಸ್ಲಿನ್ ಕರೆಕ್ಟ್ ಗೆಸ್ ಮಾಡಿದ್ದೀನಿ ಗೈಸ್. ನೋಡಿ ಗೈಸ್, ಕಣ್ಣು ಬಟ್ಟೆ ಕಟ್ಕೊಂಡು ಫಸ್ಟ್ನೇದು ಕರೆಕ್ಟ್ ಅಂದರೆ ಇದು ಕರೆಕ್ಟ್ ಮಾಡಿದೆ. ಇನ್ನೊಂದು ಅವಳೆ ಸ್ಪ್ರೇ ಕೊಟ್ಟಿದ್ನಲ್ಲ, ಅದು ಅರ್ಧಂಬರ್ಧ ಹೇಳಿದೆ. ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಫಸ್ಟ್ನೇದು ನಮ್ಮ ವಾಲಿನ ಸ್ಪ್ರೇ ಅಲ್ಲ, ಇದೇನು ಗುರು ವ್ಯಾಸ್ಲಿನ್ ಕರೆಕ್ಟ್ ಗೆಸ್ ಮಾಡಿದ್ದೀನಿ ಗೈಸ್. ಕೊನೆಗೂ ನೆಕ್ಸ್ಟ್ ಐಟಮ್ ಬರ್ತೈತೆ. ಏನದು ನೋಡೋಣ ಗೈಸ್. ಕೊನೆಗೂ ಇನ್ನೊಂದು ಐಟಮ್ ಬಂತು. ಇದೆಲ್ಲ ಮುಡ್ದಂಗೆ ಐತೆ. ಅಂಗಡಿಲಿ ಜಾಸ್ತಿ ಗೈಸ್, ನಾನು ಅಂಗಡಿಲಿ ಜಾಸ್ತಿ ಇರ್ತೀನಿ. ಇದು ಅಂಗಡಿಲೇ ಮುಡ್ದಂಗೆ ಐತೆ ಗೈಸ್. ಈನೋ ಅಣ್ಣ ಇದು ಗೈಸ್. ಕೊನೆಗೂ ಇನ್ನೊಂದು ಗೆಸ್ ಮಾಡಿಬಿಟ್ಟೆ ಈನೋ ಅಂತ. ವಾಚಿಂಗ್ ಎಷ್ಟು? 12 ವಾಚಿಂಗ್. ಓಪಿ ಗೈಸ್, ಇದೇ ಥರ ಸಪೋರ್ಟ್ ಮಾಡ್ತಾರೆ ಗೈಸ್.
ಓಕೆನಾ, ಕೊನೆಗೂ ಟೆಚ್ಚೇ ಮಾಡಿಬಿಟ್ಟೆ. ಗೈಸ್ ಇದು ಡೇರ್ ಕೊಟ್ಟವ್ರು ಏನು ಅಂದರೆ ನಾಲ್ಗೆನ ಇದು ಮೂಗ್ ಮೇಲೆ ಮುಟ್ಟೋದು. ಗೈಸ್ ಈಗ 10 ಸೆಕೆಂಡಲ್ಲಿ ಒಂದು ಲೋಟ ನೀರು ಕುಡಿಬೇಕಂತ, ಆರಾಮಾಗಿ ಕುಡಿಬೋದು. ಇವಾಗ ತಾನೇ ಡ್ಯಾನ್ಸ್ ಆಡಿದ್ದೀನಿ, ಸುಸ್ತಲ್ಲಿದ್ದೀನಿ, ಆದರೂ ಕುಡಿತೀನಿ. ನೀವು ಡೇರ್ ಕೊಟ್ಟಿದ್ದೀರ 10 ಸೆಕೆಂಡಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋಕ್ಕಾಗಲ್ವಾ? ಕೊನೆಗೂ ಕುಡಿದ್ರೆ ಹಾಕ್ಬಿಟ್ಟೆ. ಪ್ಲೀಸ್ 13 ವಾಚಿಂಗ್ ಐತೆ, ತಿರ್ಗಿ ಹೇಳ್ತಿದ್ದೀನಿ. 50 ಲೈಕ್ಸ್ ಕಂಪ್ಲೀಟ್ ಆದರೆ ಸೀರೆ ಉಟ್ಕೊಳ್ತೀನಿ ಗೈಸ್. ಸೀರೆ ಉಟ್ಕೊಂಡು ಡ್ಯಾನ್ಸ್ ಆಡ್ತೀನಿ, ಹಂಗೆ ಇಡೀ ಮನೆ ಸುತ್ತಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಅಲ್ಲ, ಮಾಡೇ ಮಾಡ್ತೀನಿ. ಡ್ಯಾನ್ಸ್ ಆಡ್ತೀನಿ ಗೈಸ್, ಡ್ಯಾನ್ಸ್ ಅಂತೂ ಪಕ್ಕ. 13 ವಾಚಿಂಗ್ ಹೇಳ್ತಿದ್ದೀನಿ. 50 ಲೈಕ್ಸ್ ಕಂಪ್ಲೀಟ್ ಆದರೆ ಸೀರೆ ಉಟ್ಕೊತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ಅಲ್ಲಿ ನೆಕ್ಸ್ಟ್ IRS ಸ್ಟ್ರೀಮಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.